ನಮಸ್ಕಾರ ವೀಕ್ಷಕರೇ, ಈ ದಿವಸ ನಾನು ಅಸ್ಥಿ ಶೃಂಖಲೆ ಅಥವಾ ಮಂಗಾರ ಬಳ್ಳಿ ಅಂತ ಕರೀತಾರೆ ಅಥವಾ ಗೇಂಟ್ ಗೋಸ್ಟ್ ಅಂತ ಕೂಡ ಕರೀತಾರೆ. ಕ್ವಾಡ್ರಾಂಗ್ಯುಲಾರಿಸ್, ಸಿಸಸ್ ಕ್ವಾಡ್ರಾಂಗ್ಯುಲಾರಿಸ್ ಅಂತ ಕೂಡ ಇದನ್ನ ಕರೀತಾರೆ. ನೋಡಿ ಇದ್ರ ಸ್ಟೆಮ್ ಹೇಗಿದೆ. ಇದು ರೆಕ್ಟಾಂಗ್ಯುಲರ್ ಶೇಪ್ ನಲ್ಲಿದೆ. ಇದ್ರ ಎಲೆಗಳು ಈ ತರ ಇದಾವೆ. ಇದು ಸ್ವಲ್ಪ ನೀರಿರೋ ಕಡೆನೆ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೇನು ನಾವು ಚೆನ್ನಾಗಿ ಗೊಬ್ಬರ ಮಣ್ಣು ಎಲ್ಲ ಹಾಕೋ ಅಗತ್ಯ ಏನು ಇಲ್ಲ. ಬರೀ ಒಂದೇ ಒಂದು ಟ್ವಿಗ್ ಅನ್ನ ಭೂಮಿಯಲ್ಲಿ ಹಾಕಿದ್ರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ ವೀಕ್ಷಕರೇ. ಇದು ಬಹಳ ಒಳ್ಳೇದು ಹೆಲ್ತ್ಗೆ. ಎಷ್ಟು ಒಳ್ಳೇದಂದ್ರೆ ಮುರಿದಿರೋ ಮೂಳೆ ಅತಿ ಬೇಗ ಕೂಡ್ಕೊಳ್ಳುತ್ತೆ. ಮೂಳೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರು, ಅಂದ್ರೆ ನೋವು ಇರ್ಬೋದು, ಉರಿ ಇರ್ಬೋದು, ಅಥವಾ ಮೂಳೆದು ವೀಕ್ನೆಸ್ ಇರ್ಬೋದು, ಅಂತ ಸಂದರ್ಭದಲ್ಲಿ ಈ ಅಸ್ಥಿ ಶೃಂಖಲೆಯನ್ನು ನಾವು ಬಳಸಿದ್ರೆ ನಮ್ಮ ಆರೋಗ್ಯ ಉತ್ತಮವಾಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ತೋರಿಸೋ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ಅಸ್ಥಿ ಶೃಂಖಲೆಯಲ್ಲಿ ನಾವು ಚಟ್ನಿ ಮಾಡ್ಕೊಂಡು ತಿನ್ಬೋದು. ಚಟ್ನಿಯನ್ನ ಚಪಾತಿಗೆ ಅಥವಾ ದೋಸೆಗೆ ಅಥವಾ ಅನ್ನಕ್ಕೂ ಬೇಕಾದ್ರೂ ಹಾಕೊಂಡು ನಾವು ತಿನ್ಬೋದು. ತುಂಬಾ ಒಳ್ಳೇದು ಅಂದ್ರೆ ತುಂಬಾ ಒಳ್ಳೇದು ವೀಕ್ಷಕರೇ. ಅದಕ್ಕೋಸ್ಕರನೇ ನಾನು ತೋರಿಸ್ಬೇಕು, ಇದನ್ನ ನಾನು ತೋರಿಸ್ಲೇಬೇಕು ಅಂತ ಅನ್ಕೊಂಡು ತೋರಿಸಿದ್ದೀನಿ. ಇದು ನನ್ನ ಅನುಭವ. ನಾನು ಇದನ್ನ ತಿಂದು ನನಗೆ ಇದ್ದಂಥ ಮಂಡಿ ನೋವು ಮತ್ತೆ ಕೈಕಾಲು ಮೂಳೆ ನೋವು ಬರೋಂಥದ್ದೆಲ್ಲ ಅದು ಕಡಿಮೆ ಆಗಿದೆ. ಮತ್ತೆ ಮೂಳೆ ಮುರಿದವ್ರಿಗೂ ಕೂಡ ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ಆರೋಗ್ಯವಾಗಿರೋಂಥದ್ದು, ಮೂಳೆ ಬೇಗ ಕೂಡ್ಕೊಂಡಿರೋಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ. ಈ ಗಿಡ ನೋಡಕ್ಕೆ ಈ ಥರ ಇದೆ. ಇದನ್ನ ಮಾಮೂಲಿ ಕೈಯಿಂದನೂ ನಾವು ಮುಟ್ಬೋದು. ಆದರೆ ನಾನು ಕೈಗೆ ಗ್ಲೌಸ್ ಹಾಕೊಂಡಿದ್ದೀನಿ. ಕಾರಣ ಏನು ಅಂದರೆ ಇದು ಹೊರಗಡೆ ಲೇಯರನ್ನು ತೆಗೆದಾಗ ಹೊರಗಡೆ ಇದ್ರದ್ದು ಮೇಲಿನ ಲೇಯರನ್ನು ನಾವು ತೆಗಿಬೇಕು. ತೆಗೆದು ಒಳಗಡೆ ತಿರುಳಿರುತ್ತಲ್ಲ, ಆ ತಿರುಳನ್ನು ತಗೊಂಡು ನಾವು ಚಟ್ನಿ ಮಾಡಬೇಕಾಗುತ್ತೆ. ಕೈಗೆ ಸ್ವಲ್ಪ ಇದನ್ನ ತಿರುಳು ತೆಗಿಯೋಕೆ, ಸಿಪ್ಪೆ ತೆಗಿಯೋಕೆ ಮುಂಚೆ ಕೈಗೆ ಸ್ವಲ್ಪ ಯಾವುದಾದ್ರೂ ಕೊಬ್ಬರಿ ಎಣ್ಣೆನೋ ಅಥವಾ ಕಡಲೆಕಾಯಿ ಎಣ್ಣೆನೋ ಯಾವುದಾದ್ರೂ ಹಚ್ಕೋಬೇಕು. ಹಚ್ಕೊಂಡಿನೇ ಮಾಡಬೇಕು. ಇಲ್ಲ ಅಂದರೆ ತುಂಬ ಕೈಗೆ ತುರ್ಕೆ ಬರುತ್ತೆ. ತುಂಬ ಅಂದರೆ ತುಂಬಾನೇ ಬರುತ್ತೆ, ತಡಿಲಿಕ್ಕಾಗಲ್ಲ, ಅಷ್ಟು ತುರ್ಕೆ ಬರುತ್ತೆ. ಅದಕ್ಕೋಸ್ಕರ ಅದು ತುರ್ಕೆ ಬರೋವಂಥದ್ದನ್ನು ತಿಂದರೆ ಏನು ತೊಂದರೆ ಆಗಲ್ವಾ ಅಂತ ಏನೋ ಅನುಮಾನ ಪಡೋದು ಬೇಡ. ತಿಂದಿರೋಕ್ಕೆ ನಾವೇ ಸಾಕ್ಷಿ ಇದ್ದೀವಿ, ಏನೂ ಆಗಲ್ಲ. ಅದಕ್ಕೆ ಬರೀ ಕೈ ಎಣ್ಣೆ ಹಚ್ಕೊಂಡು ಮುಟ್ಟೋಕ್ಕೂ ಭಯ. ಅದಕ್ಕೋಸ್ಕರ ನಾನು ಗ್ಲೌಸ್ ಹಾಕ್ಕೊಂಡಿದ್ದೀನಿ. ಗ್ಲೌಸ್ ಇಲ್ಲದೆ ಇರೋರು ಮನೆಯಲ್ಲಿ ಹೇಗಿದ್ರು ಏನಾದರೂ ಸಾಮಾನು ತಂದಿರೋ ಕವರ್ಗಳಿರ್ತವೆ, ಕವರ್ಗಳನ್ನ ಕಟ್ಕೊಂಡು ಇದನ್ನ ಕಟ್ ಮಾಡ್ಬೋದು ವೀಕ್ಷಕರೇ. ಈಗ ಈ ಚಟ್ನಿ ಮಾಡಕ್ ಬೇಕಾಗಿರೋಂಥ ಸಾಮಗ್ರಿಗಳು ಏನೇನು ಅಂದ್ರೆ, ಒಂದು 3 ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ, ಮತ್ತೆ ಉಪ್ಪನ್ನು ತಗೊಂಡಿದ್ದೀನಿ, 1 ಟೀ ಸ್ಪೂನು ಧನಿಯಾ ಬೀಜ ತಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಮತ್ತೆ ಈ ಅಸ್ಥಿ ಶೃಂಖಲೆಯನ್ನ ತಿರುಳನ್ನ ಚೆನ್ನಾಗಿ ತೊಳೆದು, ಕಟ್ ಮಾಡಿದ್ಮೇಲೆ ಚೆನ್ನಾಗಿ ತೊಳೆದು ತುಪ್ಪ ಹಾಕಿ ಹುರ್ಕೋಬೇಕು. ತುಪ್ಪ ಇಲ್ಲ ಅಂತಂದ್ರೆ ಯಾವ್ದಾದ್ರು ರಿಫೈನ್ಡ್ ಆಯಿಲ್ ಅನ್ನ ಹಾಕಿ ಹುರಿಬಹುದು ವೀಕ್ಷಕರೇ. ಸ್ವಲ್ಪ ಹಾಕಿದ್ರೆ ಸಾಕು. ಸೊ ಇಷ್ಟು ಸಾಮಗ್ರಿ ನಮಗೆ ಚಟ್ನಿ ಮಾಡಕ್ಕೆ ಬೇಕು. ಸ್ವಲ್ಪ ನೀರು ಕೂಡ ಬೇಕಾಗುತ್ತೆ. ಇದನ್ನ ನೋಡಿ, ಈ ತರ ಹಿಂಗೆ ಹೇಳಿದ್ರೆ ಅದ್ರ ಸಿಪ್ಪೆನ ನಾವು ಸುಲಭವಾಗಿ ತೆಗಿಬಹುದು. ಆದ್ರೆ ಕೈಯಿಂದ ಮುಟ್ಟಿದ್ರೆ ಚೆನ್ನಾಗಿ ತುರ್ಕೆ ಬರುತ್ತೆ ವೀಕ್ಷಕರೇ. ಅದು ಹುಷಾರಾಗಿ ಮಾಡ್ಕೋಬೇಕು. ನೋಡಿ, ಈ ತರ ಈ ತರ ತೆಗಿಬೇಕಾಗುತ್ತೆ ವೀಕ್ಷಕರೇ. ಈ ತೆಗ್ದಿರೋದನ್ನ ಈ ತರ ಸಿಪ್ಪೆ ತೆಗ್ದಿರೋಂತ ಈ ಅಸ್ಥಿ ಶೃಂಖಲೆಯನ್ನ ನೀರಲ್ಲಿ ಹಾಕಿಟ್ಕೋಬೇಕು. ಇದೇ ತರ ಎಲ್ಲವನ್ನೂ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೋಬೇಕು. ನಂತರ ತೊಳೆದು ಇದನ್ನ ಒಂದು ಬಾಣಲಿಗೆ ತುಪ್ಪ ಹಾಕಿ, ತುಪ್ಪದಲ್ಲಿ ಇದನ್ನು ಹುರಿದು ನಾನು ತೋರಿಸಿದ್ನಲ್ಲ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ರುಬ್ಕೋಬೇಕು ವೀಕ್ಷಕರೇ. ಕಟ್ ಮಾಡಿದ ಮೇಲೆ
ಈ ಪ್ಲಾಂಟನ್ನು ನೋಡಿ ಈ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬರೀ ಒಳಗಡೆ ಇರೋಂಥ ತಿರುಳು ಮತ್ತು ಅದರಲ್ಲಿರುವಂಥ ಎಲೆಗಳು. ನೀವು ಪ್ಲಾಂಟನ್ನು ಆಯ್ಕೆ ಮಾಡ್ಕೋವಾಗ ಈ ಥರ ಚಿಗುರಿರುತ್ತಲ್ಲ ಎಲೆ, ಆ ಎಲೆ ಇರೋವಂಥ ಗಿಡವನ್ನೇ ಆಯ್ಕೆ ಮಾಡ್ಕೋಬೇಕು. ಎಲೆ ಇಲ್ಲದೆ ಇರೋವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ತುಂಬ ಬಲ್ತಿರುತ್ತೆ, ಆಗ ಚಟ್ನಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಎಲೆ ಚಿಕ್ಕದಾಗಿ ಚಿಗುರು ಇರುತ್ತಲ್ಲ ಅಂತ ಒಂದು ಟ್ವಿಗ್ಗನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ವೀಕ್ಷಕರೇ. ಈ ಥರ ತೊಳೆದ ನಂತರ ಅದನ್ನು ತುಪ್ಪ ಹಾಕಿ ಹುರಿಬೇಕು ವೀಕ್ಷಕರೇ. ಇವಾಗ ಒಂದು ಬಾಣಲಿಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಧನಿಯಾ ಬೀಜ ಹಾಕ್ತಾ ಇದ್ದೀನಿ, ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನ ಬಾಣಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ವೀಕ್ಷಕರೇ. ಸಣ್ಣ ಉರಿಯಲ್ಲಿ ಸ್ವಲ್ಪ ಬ್ರೌನ್ ಆಗೋವರೆಗೆ ಹುರ್ಕೊಳ್ಳಿ. ನಂತರ ಇದಕ್ಕೆ ಜೀರಿಗೆ, ಹುಣಸೆ ಹಣ್ಣು, ಉಪ್ಪು 3 ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ನೀರು ಹಾಕ್ದಂಗೆ ಹಂಗೆ ರುಬ್ಬೋದು ವೀಕ್ಷಕರೇ. ಹಂಗೆ ರುಬ್ಬಿದ್ರೆ ನಾವು 1 ವಾರಗಟ್ಟಲೆ ಇಟ್ಕೊಂಡು ಇದನ್ನ ತಿನ್ಬೋದು. ನೀರು ಹಾಕಿದ್ರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ, ತಕ್ಷಣ ತಿಂದು ಖಾಲಿ ಮಾಡಬೇಕಾಗತ್ತೆ. ಸೊ ಇದು ಔಷಧಿಯ ಚಟ್ನಿ ಆಗಿರೋದ್ರಿಂದ 1-2-3 ದಿವಸ ಅಥವಾ 1 ವಾರ ಇಟ್ಕೊಂಡು ತಿನ್ನೋ ಥರ ಮಾಡಿಕೊಂಡ್ರೆ ಅವಾಗವಾಗ ಮನೇಲಿರೋ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ಎಲ್ರಿಗೂ ಇದನ್ನು ಕೊಡ್ಬೋದು. ತುಂಬ ಚೆನ್ನಾಗೂ ಇರುತ್ತೆ, ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಪರಿಮಳ ಕೂಡ ಬರುತ್ತೆ. ಚಟ್ನಿ ಮಾಡಿದ್ಮೇಲೆ ತಿನ್ನಕ್ಕೆ ಬೇಜಾರು ಆಗಲ್ಲ. ತಿಂದ ನಂತರ ಇದರಿಂದ ಯಾವುದೇ ಪ್ರಾಬ್ಲಮ್ಮು, ಸೈಡ್ ಎಫೆಕ್ಟು ಏನೂ ಆಗಲ್ಲ. ಆದರೆ ಕಟ್ ಮಾಡುವಾಗ ಮಾತ್ರ ಕೈಗೆ ಎಣ್ಣೆ ಹಚ್ಕೊಳ್ಳೋದು ಮರಿಬಾರ್ದು, ಹಾಗೆ ಗ್ಲೌಸ್ ಹಾಕ್ಕೊಳ್ಳೋದನ್ನು ಮರಿಬಾರ್ದು. ಯಾಕಂದರೆ ಎಣ್ಣೆ ಹಚ್ಕೊಂಡ್ರೂ ಕೂಡ ಒಂದೊಂದ್ಸರಿ ತುರ್ಕೆ ಬರೋದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆದಷ್ಟು ಗ್ಲೌಸ್ ಹಾಕೊಂಡು ಮಾಡೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ವೀಕ್ಷಕರೇ. ವೀಕ್ಷಕರೇ, ಇವಾಗ ನಾನು ಇದನ್ನ ಈ ಅಸ್ಥಿ ಶೃಂಖಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಸಾಮಗ್ರಿ ಜೊತೆಗೆ ಇದನ್ನು ಸೇರಿಸಿ ಹುರಿತೀನಿ. ಯಾವುದನ್ನು ಕೈಯಲ್ಲಿ ಮುಟ್ತಾ ಇಲ್ಲ ನಾನು, ಈ ಸ್ಟಿಕ್ಸನ್ನ ಕೈಯಲ್ಲಿ ಮುಟ್ತಾ ಇಲ್ಲ. ಯಾಕಂದರೆ ತುರ್ಕೆ ಬಂದ್ರೆಲ್ಲ ಭಯ ಆಗ್ತಾರೆ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವೀಕ್ಷಕರೇ. ಚೆನ್ನಾಗಿ ಬಾಡಿಸ್ಕೊಳ್ಳಿ ವೀಕ್ಷಕರೇ. ಇದಕ್ಕೆ ಕರ್ಬೇವಿನ ಎಲೆಗಳನ್ನು ಹಾಕಬೇಕು. ನಾನು ಅವಾಗಲೇ ಹೇಳೋದು ಮರ್ತಿದ್ದೆ, ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಅದ್ರ ಜೊತೆಗೆ ಇದನ್ನು ಕರ್ಬೇವು ಎಲೆನ ಸೇರಿಸ್ಕೊಂಡು ಹುರ್ಕೋಬೇಕು ವೀಕ್ಷಕರೇ. ನೋಡಿ ಈ ರೀತಿ ಹುರ್ಕೋಬೇಕು. ಈ ಮಂಗಾರ ಬಳ್ಳಿ ಎಲ್ಲ ಹೊಂಬಣ್ಣಕ್ಕೆ ತಿರುಗಬೇಕು. ಆ ರೀತಿ ಹುರ್ಕೊಂಡು ನಂತರ ಮಿಕ್ಸರ್ ಜಾರ್ಗೆ ಇದನ್ನ ಆ್ಯಡ್ ಮಾಡ್ಕೋಬೇಕು ವೀಕ್ಷಕರೇ. ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು, ನುಣ್ಣಗೆ ಗ್ರೈಂಡ್ ಮಾಡಬೇಕು. ನಾನು ಆದಷ್ಟು ನೀರು ಹಾಕ್ಕೊಳ್ದಂಗೆ ಗ್ರೈಂಡ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ನೀರು ಹಾಕ್ಕೊಳ್ದಂಗೆ ಮಾಡಿದ್ರೆ ಸ್ವಲ್ಪ ದಿವಸ ಇಟ್ಕೊಂಡು ತಿನ್ಬೋದು, ಅದಕ್ಕೋಸ್ಕರ ಅಲ್ಲ ವೀಕ್ಷಕರೇ. ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕಬೇಕು. ನಾನು ಅವಾಗಲೇ ಹೇಳೋದು ಮರ್ತೋಯ್ತು. ಹಾಕ್ದೇನು ಮಾಡ್ಬೋದು, ಅಥವಾ ಸ್ವಲ್ಪ ಆ್ಯಡ್ ಮಾಡಿದ್ರೆ ರುಚಿಯಾಗಿರುತ್ತೆ, ಇನ್ನು ಹೆಚ್ಚಿನ ರುಚಿ ಸೇರುತ್ತೆ. ಸೊ ತಪ್ಪದೆ ತೆಂಗಿನಕಾಯಿನೂ ಸ್ವಲ್ಪ ಸೇರಿಸಿ ವೀಕ್ಷಕರೇ. ತೆಂಗಿನಕಾಯಿ ತಿಂದೇ ಇರೋವಂಥ ಜನ ಯಾರಾದರೂ ಮನೇಲಿದ್ರೆ ಅದನ್ನು ಹಾಗೇನು ಮಾಡ್ಬೋದು ನೀವು. ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೋದು, ಮಿಂಟ್ ಕೂಡ ಸೇರಿಸ್ಕೋಬೋದು, ನಿಮ್ಮ ಇಷ್ಟಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೋದು. ಕಾರಣಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ದೀನಿ. ಈ ಥರ ಬಂದಿದೆ. ಈಗ ಮುಂದೆ ನಾವು ಅದಕ್ಕೆ ಸ್ವಲ್ಪ ಸಾಸಿವೆನು, ಕರಿಬೇವು, ಮೆಣಸಿನ್ಕಾಯಿ ಹಾಕಿ
ಒಗ್ಗರಣೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ. ಈಗ ಇದಕ್ಕೆ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ವೀಕ್ಷಕರೇ. ನಂತರ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಒಂದೆರಡು ಕರ್ಬೇವು ಸೊಪ್ಪು ಎಲೆಗಳು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನೋಡಿ ಇದ್ರೊಳಗಡೆಗೆ ಇದನ್ನು ಹಾಕ್ತಾ ಇದ್ದೀನಿ ವೀಕ್ಷಕರ, ಚಟ್ನಿಯನ್ನ. ಈ ತರ ಬಾಣಲಿಯಲ್ಲಿ ಚಟ್ನಿಯನ್ನು ಸೇರಿಸಿ ಸ್ವಲ್ಪ ಬಾಡಿಸ್ತೀನಿ ವೀಕ್ಷಕರೇ. ಯಾಕಂದ್ರೆ ಇದು ಒಂದೆರಡು ದಿವಸ ಇಟ್ಟು ಕೊಡ್ಬೋದು. ಮೂಳೆ ಮುತ್ತಿರೋರ್ಗಾಗಿರ್ಬೋದು, ವಯಸ್ಸಾಗಿರೋರ್ಗಾಗಿರ್ಬೋದು, ಒಂದೇ ಸರಿ ಜಾಸ್ತಿ ಚಟ್ನಿ ತಿನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಬಾಡಿಸ್ಬಿಟ್ಟು ಕೊಡ್ತೀನಿ ವೀಕ್ಷಕರೇ. ಈಗ ಮಂಗಾರ ಬಳ್ಳಿ ಚಟ್ನಿ ರೆಡಿ ಇದೆ. ತುಂಬಾ ರುಚಿಯಾಗಿದೆ, ಘಮ ಘಮ ಪರಿಮಳ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನು ಉಪಯೋಗಿಸೋದನ್ನು ಖಂಡಿತ ಮರಿಬೇಡಿ. ನಮ್ಮ ಮೂಳೆಗಳು ಚೆನ್ನಾಗಿ ಬಾಳ್ಕೆ ಬರ್ತವೆ. ಒಂದ್ಸರಿನಾದ್ರೂ ಮಾಡ್ಕೊಂಡು ತಿಂದು ನೋಡಿ.